ಗುರುಜಿ ಬಹುಶಃ ಈ ಬೆಳವಣಿಗೆ ನೋಡಿದಾಗ ಎಲ್ಲೋ ಒಂದು ಕಡೆ ರಾಮನ ಮೇಲಿನ ಒಂದು ನಂಬಿಕೆ, ಆ ಒಂದು ಭಕ್ತಿ ಅಥವಾ ಶ್ರದ್ಧೆ ಇದೆಲ್ಲ ಅಥವಾ ಭಾವನೆಗಳು ಇದೆಲ್ಲದಕ್ಕೂ ಧಕ್ಕೆ ತರುವಂಥ ವಿಚಾರ ಅಂತ ಅನ್ಸಲ್ವಾ? ಶ್ರೀ ಗುರುಭ್ಯೋ ನಮಃ. ಮೊದಲನೇದಾಗಿ ಧರ್ಮಶಾಸ್ತ್ರ ಈ ವಿಚಾರದಲ್ಲಿ ಏನು ಹೇಳುತ್ತೆ ಅಂದರೆ, ಈ ದೇವರ ದುಡ್ಡನ್ನು ಯಾರು ತಿಂತಾರೆ ಅದು ಮಹಾಪಾತಕ ಅಂತ ಅನ್ನಿಸ್ಕೊಳ್ಳುತ್ತೆ. ಪಾತಕ ಅಂದರೆ ಪಾಪ ಅಂತ ಅರ್ಥ, ಮಹಾಪಾತಕ ಅಂದರೆ ದೊಡ್ಡ ಪಾಪ ಅಂತ ಅರ್ಥ. ಮಹಾಪಾತಕಗಳು, ಉಪಪಾತಕಗಳು, ಅನುಪಾತಕಗಳು ಈ ಥರದ್ದೆಲ್ಲ ಬೇಕಾದಷ್ಟು ರೀತಿಯಾದಂತಹ ಪಾಪಗಳಿದೆ. ಅದರೊಳಗೆ ಮಹಾಪಾತಕ ಅಂದರೆ ಇದೆಲ್ಲನೂ ಬ್ರಹ್ಮಹತ್ಯ, ಗುರುತಲ್ಪಗಮನ, ಮತ್ತು ಮಿತ್ರದ್ರೋಹ, ಸುವರ್ಣಸ್ಥೇಯ. ಇವಾಗ ಬೆಳ್ಳಿ ಬಂಗಾರ ಕಾಣಿಸ್ತಾ ಇಲ್ಲ ಅಂದಮೇಲೆ ಸ್ವರ್ಣಸ್ಥೇಯನೇ ಬರೋದಲ್ಲಿಗೆ ಮಹಾಪಾತಕಕ್ಕೆ ಸೇರಿಕೊಳ್ಳುತ್ತೆ. 1 ಗ್ರಾಮ್ ಬಂಗಾರ ಕದ್ರೇನೆ 1,000 ವರ್ಷ ನರಕದಲ್ಲಿ ಬೀಳುತ್ತೆ ಅಂತ ಗರುಡ ಪುರಾಣದಲ್ಲಿ ಬಹಳ ಸ್ಪಷ್ಟವಾಗಿ ಉಲ್ಲೇಖ ಇದೆ. ಚಿನ್ನ ಈಗ ದೇವಸ್ಥಾನಕ್ಕೆ ಹೋಗಿ ಕಳ್ತನ ಮಾಡುವಂಥದ್ದು, ಖಂಡಿತವಾಗ್ಲೂ ದೇವಸ್ಥಾನದಲ್ಲಿ ಖಂಡಿತವಾಗ್ಲೂ ಇದಕ್ಕೆ ಚಾಣಕ್ಯನ ಕಾಲದಿಂದ, ಚಾಣಕ್ಯನ ಪೂರ್ವ ಕಾಲದಿಂದನೂ ಕೂಡ ಶಾಸ್ತ್ರದಲ್ಲಿ ಏನು ಹೇಳುತ್ತೆ, ನಮ್ಮ ರಾಜನೀತಿ ಶಾಸ್ತ್ರದಲ್ಲೂ ಅಂದರೆ, ಇವಾಗ ಯಾತಕ್ಕೆ ರಾಜನೀತಿಗೆ ಡೈರೆಕ್ಟಾಗಿ ಬರ್ತಿದ್ದೀನಿ ಅಂದರೆ, ಇವತ್ತು ನಮ್ಮದು ಡೆಮೋಕ್ರಸಿ ಇದೆ. ಈ ಡೆಮೋಕ್ರಸಿನಲ್ಲಿ ಒಂದು ಸರಿಯಾದಂಥ ನಿರ್ಧಾರ ತಗೋಬೇಕಾದ್ದು ಅನ್ನೋದು ಸನ್ಮಾನ್ಯ ಪ್ರಧಾನಮಂತ್ರಿಗಳಿಗೂ ಸೇರಿಕೊಳ್ಳುತ್ತೆ, ಸುಪ್ರೀಂ ಕೋರ್ಟ್ ಅವ್ರಿಗೂ ಸೇರಿಕೊಳ್ಳುತ್ತೆ. ಎಲ್ಲರೂ ಸೇರಿಕೊಂಡು ಯಾರು ತಪ್ಪಿತಸ್ಥ ಇರ್ತಾರೆ ಅವ್ರಿಗೆ ಅತ್ಯಂತ ಕಠಿಣವಾದಂತಹ ಶಿಕ್ಷೆಯನ್ನು ಕೊಡಬೇಕು ಅನ್ನೋದನ್ನು ಇಡೀ ಭಕ್ತ ಸಮೂಹ, ಭಕ್ತ ಸಮಾಜ ಕೇಳುತ್ತೆ. ನಾವು ಕೂಡ ಕೇಳ್ತೀವಿ, ಯಾಕೆ ನಾವು ದೇಣಿಗೆ ಕೊಟ್ಟಿದ್ದೀವಿ. ಕರೆಕ್ಟ್. 10 ರೂಪಾಯಿ ರೆಸಿಪ್ಟಿಂದ ಇತ್ತು, ನಾವು ಯಾವುದೋ 1000 ರೂಪಾಯಿ ರೆಸಿಪ್ಟಿಗೆ ಕೊಟ್ಟಿದ್ವಿ ನಾವು. ಯಾಕೆಂದರೆ ನಮ್ಮನೆ ದೇವರ ಆಮನೆ, ಹಾಗಾಗಿ ಅದಕ್ಕೆ ಸೇರ್ಲಿ ಅಂದ್ಬಿಟ್ಟೆ ಕೊಟ್ಟಿದ್ವಿ. ಸೊ ನಾವು ಪ್ರತಿಯೊಬ್ಬರಿಗೂ ವಿ ಹ್ಯಾವ್ ಆಲ್ ದಿ ರೈಟ್ಸ್ ಟು ಆಸ್ಕ್. ಹಾಗಾಗಿ ಏನಾಗುತ್ತೆ ಅಂದರೆ, ಧರ್ಮಶಾಸ್ತ್ರದಲ್ಲೇ ಆಗಲಿ, ನೀತಿಶಾಸ್ತ್ರದಲ್ಲೇ ಆಗಲಿ, ರಾಜನೀತಿ ಶಾಸ್ತ್ರದಲ್ಲೇ ಆಗಲಿ, ಎಲ್ಲ ಕಡೆನೂ ಹೇಳ್ತಕ್ಕಂಥದ್ದು ಒಂದೇನೆ. ಯಾವುದೇ ದೇವಸ್ಥಾನದ ಅಂದರೆ ದೇವಸ್ಥಾನದ್ದು ಅಂತಲೇ ಆಗಬೇಕು ಇಲ್ಲ, ಸಾರ್ವಜನಿಕ ಹಣ ದುರ್ಬಳಕೆ ಆಯಿತು ಅಂದರೆ ಅದಕ್ಕೆ ಆಮೂಲಾಗ್ರವಾಗಿ ತನಿಖೆ ಮಾಡಿ ರಾಜ ಆದವನು, ಇವತ್ತಿನ ಕಾಲದಲ್ಲಿ ಪ್ರಧಾನಮಂತ್ರಿನೋ ಕೋರ್ಟೋ ಆಗಿರುತ್ತೆ, ಅದಷ್ಟೇ. ನಾನು ರಾಜರ ಕಾಲದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಆಮೂಲಾಗ್ರವಾಗಿ ತನಿಖೆ ಆಗಿ ಅತ್ಯಂತ ಕಠಿಣ ಶಿಕ್ಷೆಯನ್ನು ವಿಧಿಸಬೇಕು ಅಂತ ಶಾಸ್ತ್ರಗ್ರಂಥಗಳು ಹೇಳುತ್ತೆ. ಹಾಗಾಗಿ ಇಂತಹ ವಿಚಾರಗಳು ಬಂದಾಗ ಇಲ್ಲಿ ಯಾವುದೇ ಒಂದು ಪಕ್ಷಪಾತ ಇಲ್ಲದೆ ನಿಷ್ಪಕ್ಷಪಾತವಾಗಿ ಯಾರೇ ಮಾಡಿರಲಿ, ಇಂಥ ಪಕ್ಷ ಅಂತ ಪಕ್ಷ, ಇಂಥ ವ್ಯಕ್ತಿ ಅಂಥ ವ್ಯಕ್ತಿ ಅನ್ನೋದಿಲ್ಲ. ಇಲ್ಲಿ ವ್ಯಕ್ತಿಯನ್ನು ಹೊರತುಪಡಿಸಿ, ಎಲ್ಲವನ್ನು ಹೊರತುಪಡಿಸಿ ಯಾರು ಮಾಡಿದ್ದು ಅವರಿಗೆ ಅತ್ಯಂತ ಕಠಿಣವಾದಂತಹ ನ್ಯಾಯಯುತವಾದಂತಹ ಶಿಕ್ಷೆ ಆಗಲೇಬೇಕು ಅನ್ನೋದು ಇಡೀ ಭಾರತದ ಅಥವಾ ಇಡೀ ಪ್ರಪಂಚದ ಪ್ರತಿಯೊಬ್ಬ ರಾಮಭಕ್ತರ ಆಗ್ರಹ ಆಗಿರುತ್ತೆ.